ಶುಕ್ರವಾರ ರಾತ್ರಿ ನಿಮ್ಮ ಕೈಯಲ್ಲಿ ಫೋನ್ ಇದೆ, ನೆಟ್ಫ್ಲಿಕ್ಸ್ ಓಪನ್ ಮಾಡ್ತೀರಾ, ಸಾವಿರಾರು ಸಿನಿಮಾಗಳಿವೆ, ನೂರಾರು ವೆಬ್ ಸೀರೀಸ್ಗಳಿವೆ. ಯಾವ್ದು ನೋಡಬೇಕು ಅಂತ ಸ್ಕ್ರಾಲ್ ಮಾಡ್ತಾ 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 ಅರ್ಧ ಗಂಟೆ ಆಗುತ್ತೆ. ಕೊನೆ ಕನ್ಫ್ಯೂಸ್ ಆಗಿ ಟಿವಿನ ಮತ್ತೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡ್ಬಿಡ್ತೀರಾ. ಅಥವಾ ಸ್ವಿಗ್ಗಿ ಓಪನ್ ಮಾಡ್ತೀರಾ, ಪಿಜ್ಜಾ ತಿನ್ಬೇಕಾ, ಬಿರಿಯಾನಿ ತಿನ್ಬೇಕಾ, 100 ರೆಸ್ಟೋರೆಂಟ್ಗಳು, 1000 ಆಪ್ಷನ್ ಡಿಸೈಡ್ ಮಾಡೋಕೆ ಆಗದ ಕೊನೆಗೆ ಮನೇಲಿರೋ ಮೊಸರನ್ನ ತಿಂದು ಮಲಗ್ತೀರಾ. ಇದನ್ನ ಸೈಕಾಲಜಿಯಲ್ಲಿ ಅನಾಲಿಸಿಸ್ ಪ್ಯಾರಾಲಿಸಿಸ್ ಅಥವಾ ಪ್ಯಾರಾಡಾಕ್ಸ್ ಆಫ್ ಚಾಯ್ಸ್ ಅಂತ ಕರೀತಾರೆ. ಮನುಷ್ಯನಿಗೆ ಆಪ್ಷನ್ ಜಾಸ್ತಿ ಆದಷ್ಟು ಅವನ ಡಿಸಿಷನ್ ಮೇಕಿಂಗ್ ಪವರ್ 0 ಆಗುತ್ತೆ. ಇದು ಕೇವಲ ಸಿನಿಮಾ ಅಥವಾ ಊಟದ ಪ್ರಾಬ್ಲಮ್ ಅಲ್ಲ, ಇದು ಇವತ್ತಿನ ಜೆನ್ಜಿ ಯುವ ಜನತೆಯ ಲೈಫ್ನ ಅತಿ ದೊಡ್ಡ ಟ್ರಾಜಿಡಿ. ನಾನು ಇಂಜಿನಿಯರಿಂಗ್ ಮಾಡ್ಲಾ, MBA ಮಾಡ್ಲಾ, ಯೂಟ್ಯೂಬರ್ ಆಗ್ಲಾ, ಇವಳನ್ ಮದುವೆ ಆಗ್ಲಾ, ಬೇಡವಾ, ಸಿಂಗಲ್ ಆಗೇ ಇರಲ್ಲ. ನಮ್ಮ ತಾತ ಮುತ್ತಾತರಿಗೆ ಈ ಪ್ರಾಬ್ಲಮ್ ಇರಲಿಲ್ಲ. ಅವ್ರಿಗಿದ್ದಿದ್ದು ಒಂದೇ ದಾರಿ, ಅದನ್ನೇ ಮಾಡ್ತಿದ್ರು. ಆದರೆ ಇವತ್ತು ನಮ್ಮ ಹತ್ರ ಇನ್ಫಾರ್ಮೇಷನ್ ಬೆಟ್ಟದಷ್ಟಿದೆ, ಆಪ್ಷನ್ ವಿಪರೀತವಾಗಿದೆ, ಆದರೆ ನಿರ್ಧಾರ ತೆಗೆದುಕೊಳ್ಳುವ ಕ್ಲಾರಿಟಿ ಸಂಪೂರ್ಣವಾಗಿ 0. ನಾವು ಕನ್ಫ್ಯೂಷನ್ನಲ್ಲೇ ಹುಟ್ಟಿ ಕನ್ಫ್ಯೂಷನ್ನಲ್ಲೇ ಸಾಯ್ತಾ ಇದ್ದೀವಿ. ಕುರುಕ್ಷೇತ್ರದ ಈ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೂ ಆಗಿದ್ದು ಇದೆ. ಅವನ ಮುಂದೆ ಆಪ್ಷನ್ಗಳಿತ್ತು: ಯುದ್ಧ ಮಾಡಿ ರಾಜ್ಯ ಗೆಲ್ಲೋದು, 2ನೇ ಆಪ್ಷನ್ನು ಯುದ್ಧ ಬಿಟ್ಟು ಸನ್ಯಾಸಿಯಾಗಿ ಕಾಡಿಗೆ ಹೋಗೋದು, 3ನೇ ಆಪ್ಷನ್ ಶಸ್ತ್ರ ತ್ಯಜಿಸಿ ಶತ್ರುಗಳ ಕೈಯಲ್ಲಿ ಸಾಯೋದು. ಅವರು ಓವರ್ ಥಿಂಕ್ ಮಾಡೋಕೆ ಶುರು ಮಾಡ್ದ. ಇದು ಸರಿನಾ, ಅದು ತಪ್ಪಾ, ಪಾಪ ಬರುತ್ತಾ, ಪುಣ್ಯ ಬರುತ್ತಾ? ಅತಿಯಾದ ಯೋಚನೆ ಅವನನ್ನು ಪ್ಯಾರಲೈಸ್ ಮಾಡ್ತು. ಅವನ ಬಿಲ್ಲು ಬಾಣದ ಕೆಳಗಿಟ್ಟು ಕೂತ್ಕೊಂಡ್ಬಿಟ್ಟ. ಆದರೆ ಭಗವದ್ಗೀತೆಯ 18 ಅಧ್ಯಾಯಗಳು ಮುಗಿದ ಮೇಲೆ ಏನಾಯ್ತು? ಕೃಷ್ಣ ಯಾವ ಮ್ಯಾಜಿಕ್ ಮಾಡ್ದ? ಅರ್ಜುನನ ಮೈಂಡ್ನಲ್ಲಿ ಆ ಕ್ಲಾರಿಟಿ ಹೇಗೆ ಬಂತು? ನಷ್ಟೋ ಮೋಹ ಸ್ಮೃತಿ ಲಾಭ ಕರಿಷ್ಯೆ ವಚನಂ ತವ ಅಂತ ಅರ್ಜುನ ಎದ್ದು ನಿಂತಿದ್ದು ಹೇಗೆ? ವೆಲ್ಕಮ್ ಟು ದಿ ಎಪಿಸೋಡ್ 6 ಗೀತಾ ಫಾರ್ ಜೆನ್ಜಿ 7. ಇವತ್ತು ನಾನು ಭಗವದ್ಗೀತೆಯ ರಹಸ್ಯವನ್ನು ಬಿಚ್ಚಿಡಲಿದ್ದೇನೆ. ಇವತ್ತಿನ ವಿಡಿಯೋ ಮುಗಿಯೋ ಹೊತ್ತಿಗೆ ನಿಮ್ಮ ಲೈಫ್ನ ಯಾವುದೇ ಕನ್ಫ್ಯೂಷನ್ ಇರಲಿ, ಅದನ್ನು ಬಗೆಹರಿಸುವ ಒಂದು ಅಲ್ಟಿಮೇಟ್ ಡಿಸಿಷನ್ ಮೇಕಿಂಗ್ ಫ್ರೇಮ್ವರ್ಕ್ ನಿಮ್ಮ ಕೈಯಲ್ಲಿರುತ್ತೆ. ಇದು ಭಗವದ್ಗೀತೆಯ 18 ಮೋಕ್ಷ ಸನ್ಯಾಸ ಯೋಗ, ದಿ ಅಲ್ಟಿಮೇಟ್ ಲೀಡರ್ಸ್ ಬ್ಲೂ ಪ್ರಿಂಟ್. ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ ಅಂದರೆ ಪ್ರಾಬ್ಲಮ್ ಇರೋದು ನಿಮ್ಮ ಬುದ್ಧಿಯಲ್ಲ, ಪ್ರಾಬ್ಲಮ್ ಇರೋದು ನಿಮ್ಮ ಆಪರೇಟಿಂಗ್ ಸಿಸ್ಟಮ್ನಲ್ಲಿ. ನಿಮ್ಮ ಕಂಪ್ಯೂಟರ್ನಲ್ಲಿ ವೈರಸ್ ಇದ್ದರೆ ನೀವು ಎಷ್ಟೇ ಒಳ್ಳೆಯ ಸಾಫ್ಟ್ವೇರ್ ಹಾಕಿದ್ರೂ ಅದು ಹ್ಯಾಂಗ್ ಆಗೇ ಆಗುತ್ತೆ. ನಮ್ಮ ಮೈಂಡ್ನ ಆಪರೇಟಿಂಗ್ ಸಿಸ್ಟಮನ್ನು ಕೃಷ್ಣ 3 ಗುಣಗಳಾಗಿ ವಿಂಗಡಿಸ್ತಾನೆ. ಇಡೀ ಪ್ರಪಂಚ, ಮನುಷ್ಯರು, ನಾವು ತಿನ್ನುವ ಊಟ, ನಾವು ಮಾಡುವ ಕೆಲಸ ಎಲ್ಲವೂ ಈ 3 ಗುಣಗಳ ಕೆಳಗೆ ಬರುತ್ತೆ. ಅವು ಯಾವುವು ಗೊತ್ತಾ? ಸತ್ವ, ರಜಸ್ ಮತ್ತು ತಮಸ್. ಮೊದಲು ತಮೋ ಗುಣದಿಂದ. ತಮಸ್ ಅಂದರೆ ಕತ್ತಲೆ, ಸೋಮಾರಿತನ ಮತ್ತು ಅಜ್ಞಾನ. ಇವತ್ತಿನ ಪೀಳಿಗೆಯ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಭಾನುವಾರ ಮಧ್ಯಾಹ್ನ ಬಿರಿಯಾನಿ ತಿಂದು 3 ಗಂಟೆಗೆ ಮಲಗಿ ಎದ್ದ ತಕ್ಷಣ ಸೋಫಾ ಮೇಲೆ ಕೂತು 4 ಗಂಟೆ ಇನ್ಸ್ಟಾಗ್ರಾಮ್ ರೀಲ್ ಡೂಮ್ ಸ್ಕ್ರೋಲಿಂಗ್ ಮಾಡ್ತಿರಲ್ಲ, ದಟ್ ಈಸ್ ತಮೋಗುಣ. ತಮೋಗುಣದ ಆಹಾರ ಏನು? ಪ್ರಿಸರ್ವೇಟಿವ್ ಹಾಕಿರುವಂತಹ ಜಂಕ್ ಫುಡ್ಡು, ಅಳಸಿದ ಊಟ, ಆಲ್ಕೋಹಾಲು. ತಮೋಗುಣದ ಆ್ಯಕ್ಷನ್ನು ಮುಂದೂಡುವುದು, ನಾಳೆ ಮಾಡ್ತೀನಿ ಬಿಡು. ಯಾರ ಮೈಂಡ್ ತಮಸ್ನಲ್ಲಿರುತ್ತೋ ಅವನು ಯಾವತ್ತೂ ಲೀಡರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವನು ಸದಾ ಕನ್ಫ್ಯೂಷನ್ನಲ್ಲೇ, ಡಿಪ್ರೆಷನ್ನಲ್ಲೇ ಇರ್ತಾನೆ. ಇನ್ನು 2ನೇದು ರಜೋಗುಣ. ರಜಸ್ ಅಂದರೆ ವಿಪರೀತ ಆಸೆ, ಆ್ಯಕ್ಷನ್ನು ಮತ್ತು ಟೆನ್ಷನ್ನು. ಇವತ್ತಿನ ಕಾರ್ಪೊರೇಟ್ ಪ್ರಪಂಚ, ಅಜಲ್ ಕಲ್ಚರ್ ಎಲ್ಲವೂ ರಜೋಗುಣ. ನಾನು ಕೋಟ್ಯಾಧಿಪತಿ ಆಗಬೇಕು, ನನಗೆ ಆ ಕಾರ್ ಬೇಕು, ನನಗೆ ದುಡ್ಡು ಬೇಕು ಅಂತ 24 ಗಂಟೆ ಓಡೋದು. ರಜೋಗುಣದ ಆಹಾರ ಅತಿಯಾದ ಖಾರ, ಉಪ್ಪು, ಮಸಾಲೆ, ಎನರ್ಜಿ ಡ್ರಿಂಕ್ಸು. ರಜೋಗುಣದ ಆ್ಯಕ್ಷನ್ನು ಸ್ವಾರ್ಥಕ್ಕಾಗಿ ಕೆಲಸ ಮಾಡೋದು, ಫಲಿತಾಂಶದ ಮೇಲೆ ವಿಪರೀತ ಅಟ್ಯಾಚ್ಮೆಂಟ್. ರಜೋಗುಣದಲ್ಲಿ ಇದ್ದವನು ಕೆಲಸ ಮಾಡ್ತಾನೆ, ಸಾಧನೆ ಮಾಡ್ತಾನೆ, ಆದರೆ ಅವನಿಗೆ ನೆಮ್ಮದಿ ಇರಲ್ಲ. ಅವನು ಯಾವಾಗಲೂ ಬರ್ನ್ಔಟ್ ಸ್ಟೇಟ್ನಲ್ಲೇ ಇರ್ತಾನೆ. ಕೋಪ, ಆತಂಕ ಅವನನ್ನು ಸುಡ್ತಾ ಇರುತ್ತೆ. ಇನ್ನೊಂದು ಸತ್ವಗುಣ. ಸತ್ವ ಅಂದರೆ ಬೆಳಕು, ಜ್ಞಾನ, ಬ್ಯಾಲೆನ್ಸ್. ಇದನ್ನು ನಾವು ಫ್ಲೋ ಸ್ಟೇಟ್ ಅಂತೀವಿ. ಇಲ್ಲಿ ಆಸೆ ಇರಲ್ಲ, ಆದರೆ ಗುರಿ ಇರುತ್ತೆ. ಟೆನ್ಷನ್ ಇರಲ್ಲ, ಆದರೆ ಫೋಕಸ್ ಇರುತ್ತೆ. ಸತ್ವಗುಣದ ಆಹಾರ ಬಹಳ ಸಿಂಪಲ್ಲು. ಫ್ರೆಶ್ ಆದ ಹಣ್ಣುಗಳು, ತರಕಾರಿ, ಸಾತ್ವಿಕ ಊಟ. ಅಂದರೆ ಹೊಟ್ಟೆ ಹಗುರವಾಗಿರಬೇಕು, ಮೈಂಡ್ ಶಾರ್ಪ್ ಆಗಿರುತ್ತೆ. ಸತ್ವಗುಣದ ಆ್ಯಕ್ಷನ್ ಬಗ್ಗೆ ಕೇಳಿದ್ರೆ, ತನ್ನ ಕೆಲಸವನ್ನು ಒಂದು ಯಜ್ಞದ ಹಾಗೆ ಮಾಡುವುದು. ಯಾರ ಮೈಂಡ್ ಸತ್ವಗುಣದಲ್ಲಿ ಇರುತ್ತೋ ಅವನಿಗೆ ಡಿಸಿಷನ್ ಮೇಕಿಂಗ್ ಬಹಳ ಸುಲಭವಾಗಿರುತ್ತೆ. ಅವನಿಗೆ ಯಾವತ್ತೂ ಕನ್ಫ್ಯೂಷನ್ ಆಗೋದೇ ಇಲ್ಲ. ಈಗ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಮೂಡ್ನಲ್ಲಿ ಇದ್ದೀರಿ ಅಂತ. ನೀವು ತಮೋಗುಣದಲ್ಲಿ ಇದ್ಕೊಂಡು ಸತ್ವಗುಣದ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಹೇಗೆ ಬರುತ್ತೆ? ಅರ್ಜುನನಿಗೆ ಯುದ್ಧದ ಆರಂಭದಲ್ಲಿ ಬಂದಿದ್ದು ತಮೋಗುಣ. ನಾನು ಯುದ್ಧ ಮಾಡಲ್ಲ, ಸುಮ್ಮನೆ ಭಿಕ್ಷೆ ಬೇಡ್ಕೊಂಡಿರ್ತೀನಿ ಅಂತ. ಅದು ವೈರಾಗ್ಯ ಅಲ್ಲ, ಅದು ಡಿಪ್ರೆಷನ್. ಕೃಷ್ಣ ಅವನನ್ನು ತಮೋಗುಣದಿಂದ ರಜೋಗುಣ ತರ್ತಾನೆ, ಆಮೇಲೆ ರಜೋಗುಣದಿಂದ ಸತ್ವಗುಣಕ್ಕೆ ತಂದ. ಸೊ ನಿಮ್ಮ ಲೈಫ್ನಲ್ಲಿ ಕ್ಲಾರಿಟಿ ಬೇಕು ಅಂದರೆ ಫಸ್ಟ್ ಸ್ಟೆಪ್ ಇದೆ,
ಅಪ್ಗ್ರೇಡ್ ಯುವರ್ ಆಪರೇಟಿಂಗ್ ಸಿಸ್ಟಮ್ ಫ್ರಮ್ ತಮಸ್ ಟು ಸತ್ವ. ನಿಮ್ಮ ಊಟ ಬದಲಾಯಿಸಿ, ನಿಮ್ಮ ಡೈಲಿ ರುಟೀನ್ ಬದಲಾಯಿಸಿ, ನಿಮ್ಮ ಫ್ರೆಂಡ್ ಸರ್ಕಲ್ ಬದಲಾಯಿಸಿ. ಕಸ ತಿಂದರೆ ಕಸವೇ ಹೊರಗಡೆ ಬರುತ್ತೆ. ಸತ್ವವನ್ನು ತುಂಬ್ಕೊಳ್ಳಿ. ನಮಗೆ ನಿರ್ಧಾರ ತಗೊಳ್ಳೋಕ್ಕೆ ಭಯ ಯಾಕೆ ಗೊತ್ತಾ? ನಾವು ಅನ್ಕೊಂಡಿದ್ದೀವಿ ಪ್ರಪಂಚದಲ್ಲಿ 100% ರೈಟ್ ಡಿಸಿಷನ್ ಮತ್ತು 100% ರಾಂಗ್ ಡಿಸಿಷನ್ ಅಂತ ಎರಡೂ ಇವೆ. ನಾನು ತಪ್ಪು ಡಿಸಿಷನ್ ತಗೊಂಡ್ರೆ ನನ್ನ ಲೈಫ್ ಹಾಳಾಗುತ್ತೆ ಅಂತ. ಬಾಸ್, ದಿಸ್ ಈಸ್ ದ ಬಿಗ್ಗೆಸ್ಟ್ ಲೈ. ಭಗವದ್ಗೀತೆಯ 18ನೇ ಅಧ್ಯಾಯದ 48ನೇ ಶ್ಲೋಕದಲ್ಲಿ ಕೃಷ್ಣ ಒಂದು ಮೈಂಡ್ ಬ್ಲೋಯಿಂಗ್ ಸತ್ಯವನ್ನ ಹೇಳ್ತಾನೆ. ಸರ್ವಾರಂಭಾ ಹಿ ದೋಷಿಣೇಂ ಧೂಮಿನಾಗ್ನಿರ್ವರ್ವತಃ. ಯಾವುದೇ ಕೆಲಸವನ್ನ ತೆಗೆದುಕೊಂಡ್ರು ಅದರಲ್ಲಿ ಸ್ವಲ್ಪವಾದರೂ ದೋಷ ಇದ್ದೇ ಇರುತ್ತೆ. ಬೆಂಕಿಯ ಜೊತೆಗೆ ಹೊಗೆ ಹೇಗೆ ಸಹಜವೂ ಇರುತ್ತೆಯೋ ಹಾಗೆ ಪ್ರತಿಯೊಂದು ನಿರ್ಧಾರದಲ್ಲೂ ಒಳ್ಳೆಯದು ಮತ್ತು ಕೆಟ್ಟದು ಮಿಕ್ಸ್ ಆಗೇ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. 100% ಡಿಸಿಷನ್ ಅನ್ನೋದು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಉದಾಹರಣೆಗೆ ನೀವು ಡಾಕ್ಟರ್ ಆಗ್ತೀರಾ ಅನ್ಕೊಳ್ಳಿ, ಸಾವಿರಾರು ಜನರ ಪ್ರಾಣವನ್ನು ಉಳಿಸ್ತೀರಾ. ಆದರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೆ ಆಗದೇ ಇಲ್ಲ, ನಿದ್ದೆ ಇರಲ್ಲ. ಅಕಸ್ಮಾತ್ ನೀವು ಬಿಸ್ನೆಸ್ ಮ್ಯಾನ್ ಆಗ್ತೀರಾ ಅನ್ಕೊಳ್ಳಿ, ಕೋಟಿ ದುಡಿತೀರಾ, 100 ಜನರಿಗೆ ಕೆಲಸ ಕೊಡ್ತೀರಾ. ಆದರೆ ಮಾರ್ಕೆಟ್ ರಿಸ್ಕು, ಕಾಂಪಿಟೇಷನ್ನು, ಟೆನ್ಷನ್ನು ಎಲ್ಲ ಇರುತ್ತೆ. ಅರ್ಜುನನ ಪ್ರಾಬ್ಲಮ್ ಕೂಡ ಇದೇ ಆಗಿತ್ತು. ಅವನು ಪರ್ಫೆಕ್ಟ್ ದಾರಿ ಹುಡುಕ್ತಿದ್ದ. ನಾನು ಯುದ್ಧ ಮಾಡಿದ್ರೆ ಧರ್ಮ ಉಳಿಯುತ್ತೆ, ಆದರೆ ನನ್ನ ಸ್ವಂತ ಅಣ್ತಂದಿರನ್ನ ಗುರುಗಳನ್ನ ಸಾಯ್ತಾರಲ್ಲ, ಆ ಹೊಗೆಯನ್ನ ನೋಡಿ ಎದರಿ ಅವನು ಬೆಂಕಿಯನ್ನ ಆರಿಸೋಕ್ ಹೋದ. ಇವತ್ತೆಷ್ಟೋ ಯುವಕರು ಮಾಡ್ತಿರೋದು ಇದನ್ನೇ. ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಶುರು ಮಾಡ್ತಾರೆ. ಆದರೆ ವೀಡಿಯೋಸ್ಗೆ ವ್ಯೂಸ್ ಬರಲಿಲ್ಲ ಅಂದರೆ ಜನ ನಕ್ಕರೆ ಈ ಭಯಕ್ಕೆ ಅವರು ಚಾನಲ್ ಶುರು ಮಾಡೋದೇ ಇಲ್ಲ. ಮದುವೆ ಆದರೆ ಕಮಿಟ್ಮೆಂಟ್ ಇರುತ್ತೆ, ಜವಾಬ್ದಾರಿ ಇರುತ್ತೆ, ಸ್ವಾತಂತ್ರ್ಯ ಹೋಗುತ್ತೆ, ಅದಕ್ಕೆ ನಾನು ಮದುವೆನೇ ಆಗಲ್ಲ. ಕೃಷ್ಣ ಹೇಳ್ತಾನೆ, ಹೊಗೆಗೆ ಹೆದರಿ ಬೆಂಕಿ ಹಾಕೋದನ್ನು ಬಿಡಬೇಡ. ಬೆಂಕಿ ಹುರಿಯುತ್ತಾ ಹೋದ ಹಾಗೆ ಹೊಗೆ ತಾನಾಗಿಯೇ ಕಮ್ಮಿ ಆಗುತ್ತೆ. ಯಾವ ಡಿಸಿಷನ್ನಲ್ಲಿ ಧರ್ಮ ಜಾಸ್ತಿ ಇದೆಯೋ ಆ ಡಿಸಿಷನ್ ತಗೊಳ್ಳಿ. The real tragedy of life is not making the wrong choice. The real tragedy is making no choice. ನೀವು ಡಿಸಿಷನ್ ತಗೊಳ್ಳದೆ ಸುಮ್ಮನೆ ಕೂತ್ರೆ ಈ ಕನ್ಫ್ಯೂಷನ್ ನಿಮ್ಮನ್ನ ಒಳಗೊಂದೊಳಗೆ ಕೊಲ್ತಾ ಬರ್ತಾ ಇರುತ್ತೆ. ಟೇಕ್ ಎ ಡಿಸಿಷನ್ and then make it right through your karma. ಭಗವದ್ಗೀತೆ ಅನ್ನೋದು ಕೇವಲ ಸ್ಪಿರಿಚುವಲ್ ಬುಕ್ ಅಲ್ಲ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಇದು ಜಗತ್ತಿನ ದ ಗ್ರೇಟೆಸ್ಟ್ ಬುಕ್ ಆಫ್ ಲೀಡರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್. ನೀವೊಬ್ಬ CEO ಆಗಬೇಕು ಅಂದ್ರೆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ಗೆ ಹೋಗ್ಬೇಕಾಗಿಲ್ಲ. ಕುರುಕ್ಷೇತ್ರದ ಯುದ್ಧ ಭೂಮಿಯನ್ನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಸಾಕು. ಅಲ್ಲಿಬ್ರು ಲೀಡರ್ಗಳಿದ್ರು. ಒಬ್ಬ ಕೌರವನ ಕಡೆಯ ದುರ್ಯೋಧನ, ಇನ್ನೊಬ್ಬ ಪಾಂಡವರ ಕಡೆಯ ಕೃಷ್ಣ. ದುರ್ಯೋಧನನ ಮ್ಯಾನೇಜ್ಮೆಂಟ್ ಸ್ಟೈಲ್ ನೋಡಿ. ದುರ್ಯೋಧನನ ಬಳಿ 11 ಅಕ್ಷೋಹಿಣಿ ಸೈನ್ಯ ಇತ್ತು. ಭೀಷ್ಮ, ದ್ರೋಣ, ಕರ್ಣರಂತಹ ಲೆಜೆಂಡ್ಗಳಿದ್ರು. ಆದರೆ ದುರ್ಯೋಧನ ಯಾವಾಗಲೂ ಟೆನ್ಷನ್ನಲ್ಲೇ ಇರ್ತಿದ್ದ. ಅವನಿಗೆ ಯಾರ ಮೇಲೂ ನಂಬಿಕೆ ಇರಲಿಲ್ಲ. ಅವನು ಭೀಷ್ಮನ ಬಳಿ ಹೋಗಿ, ನೀನು ಸರಿಯಾಗಿ ಯುದ್ಧ ಮಾಡ್ತಿಲ್ಲ, ಪಾಂಡವರ ಮೇಲೆ ನಿನಗೆ ಪ್ರೀತಿ ಅಂತ ಬೈತಿದ್ದ. ಕರ್ಣನಿಗೆ ಕನ್ಫ್ಯೂಸ್ ಮಾಡ್ತಿದ್ದ. ಅವನ ಲೀಡರ್ಶಿಪ್ ಭಯ ಮತ್ತು ಅಹಂಕಾರದ ಮೇಲೆ ನಿಂತಿತ್ತು. ಈಗ ಕೃಷ್ಣನ ಮ್ಯಾನೇಜ್ಮೆಂಟ್ ಸ್ಟೈಲ್ ನೋಡಿ. ಕೃಷ್ಣನ ಹತ್ರ ಯಾವುದೇ ಸೈನ್ಯ ಇರಲಿಲ್ಲ ಮತ್ತು ಅವನು ಒಂದು ಶಪಥ ಮಾಡಿದ್ದ, ನಾನು ಇಡೀ ಯುದ್ಧದಲ್ಲಿ ಯಾವುದೇ ಆಯುಧವನ್ನ ಹಿಡಿಯೋದಿಲ್ಲ ಅಂತ. ಆದರೂ ಇಡೀ ಕುರುಕ್ಷೇತ್ರವನ್ನು ಕಂಟ್ರೋಲ್ ಮಾಡಿದ ಯಾರು? ಕೃಷ್ಣ. ಹೇಗೆ? ಒಬ್ಬ ನಿಜವಾದ ಲೀಡರ್ ತಾನು ನಿಂತುಕೊಂಡು ಎಲ್ಲ ಕೆಲಸವನ್ನ ಮಾಡಲ್ಲ. ಈ ಎಂಪವರ್ಸ್ ಹಿಸ್ ಟೀಮ್. ಅವನು ದಾರಿ ತೋರಿಸ್ತಾನೆ, ಕೆಲಸವನ್ನ ಇವರ ಕೈಯಲ್ಲೇ ಮಾಡಿಸ್ತಾನೆ. ಕೃಷ್ಣ ಅರ್ಜುನನಿಗೆ ಗೀತೆ ಹೇಳಿದ, ಅವನ ಡೌಟ್ಸ್ ಕ್ಲಿಯರ್ ಮಾಡ್ದ. ಈಗ ಬಾಣ ಬಿಡು ಅಂದ. ಯುದ್ಧ ಮಾಡಿದ್ದು ಅರ್ಜುನ, ಆದರೆ ಮಾಸ್ಟರ್ ಮೈಂಡ್ ಕೃಷ್ಣ. ಮತ್ತು ಅತಿ ಮುಖ್ಯವಾದ ಗುಣ ಎಮೋಷನಲ್ ಸ್ಟೆಬಿಲಿಟಿ. ಯುದ್ಧದಲ್ಲಿ ಅಭಿಮನ್ಯು ಸತ್ತಾಗ ಪಾಂಡವರೆಲ್ಲರೂ ಅಳ್ತಾ ಇದ್ರು. ಘಟೋತ್ಕಚ ಸತ್ತಾಗ ಭೀಮ ಅಳ್ತಾ ಇದ್ದ. ಆದರೆ ಕೃಷ್ಣ ಎಲ್ಲೂ ಡಿಸ್ಟರ್ಬ್ ಆಗಲೇ ಇಲ್ಲ. ಅವನು ಒಂದೇ ಸಮನಾಗಿದ್ದ. ಒಬ್ಬ ಲೀಡರ್ನ ಮೈಂಡ್ ಡಿಸ್ಟರ್ಬ್ ಆದರೆ ಇಡೀ ಟೀಮ್ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದಕ್ಕೆ ಮೆಸೇಜ್ ಅದು. ಇವತ್ತು ನಾವು ಸಣ್ಣ ಪ್ರಾಬ್ಲಮ್ ಬಂದರೆ ಕೂಗಾಡ್ತೀವಿ, ಫೋನ್ ಬಿಸಾಕ್ತೀವಿ. ಕೃಷ್ಣನಿಗೆ ಎದುರುಗಡೆ ಕೋಟಿ ಸೈನ್ಯ ನಿಂತಿದ್ರು. ಮುಖದಲ್ಲಿ ಆ ಚಿರುನಗು ಮಾಸಲಿಲ್ಲ. ನೀವು ನಿಮ್ಮ ಲೈಫ್ನ CEO ಆಗಬೇಕು ಅಂದರೆ ಕೃಷ್ಣನ ಈ 3 ಗುಣಗಳನ್ನ ಅಳವಡಿಸ್ಕೊಳ್ಳೇಬೇಕು. ಮೊದಲನೇದು ಕ್ಲಾರಿಟಿ ಆಫ್ ವಿಷನ್. ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು 100% ಕ್ಲಿಯರ್ ಇರಬೇಕು. ಎರಡನೇದು ಡೆಲಿಗೇಷನ್ ಆ್ಯಂಡ್ ಟ್ರಸ್ಟ್. ಪ್ರತಿಯೊಂದನ್ನು ನಾನೇ ಮಾಡ್ತೀನಿ ಅನ್ನೋ ಈಗೋ ಬಿಟ್ಟು ಸರಿಯಾದ ಜನರನ್ನು ಜೊತೆಯಲ್ಲಿ ಇಟ್ಕೊಳ್ಳಿ. ಎಮೋಷನಲ್ಸ್ ಕಾಮ್ನೆಸ್. ಎಷ್ಟೇ ದೊಡ್ಡ ಬಿರುಗಾಳಿ ಬರಲಿ ನಿಮ್ಮ ಮೈಂಡ್ ಶಾಂತವಾಗಿ ಸಮುದ್ರದ ತರಹ ಇರಬೇಕು. ಅದಕ್ಕೆ ಗೀತೆಯ ಕೊನೆಯ ಅಧ್ಯಾಯದ ಕೊನೆಯ ಶ್ಲೋಕ ಇಡೀ ಮ್ಯಾನೇಜ್ಮೆಂಟ್ ಸೈನ್ಸ್ನ ಸಾರಾಂಶ. ಯತ್ರ ಯೋಗೀಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂರ್ತಿರ್ಧ್ರುವ ನೀತಿ ಮರ್ಮ ತೀರ್ಮಮ. ಎಲ್ಲಿ ಯೋಗೀಶ್ವರನಾದ ಕೃಷ್ಣನಿದ್ದಾನೋ, ಎಲ್ಲಿ ಬಿಲ್ಲು ಹಿಡಿದ ಅರ್ಜುನನಿದ್ದಾನೋ, ಅಲ್ಲಿ ಸಂಪತ್ತು, ವಿಜಯ, ಐಶ್ವರ್ಯ ಮತ್ತು ಸ್ಥಿರವಾದ ನೀತಿ ಇದ್ದೇ ಇರುತ್ತದೆ. ಇದರ ಆಳವಾದ ಅರ್ಥ ಏನು ಗೊತ್ತಾ? ಕೃಷ್ಣ ಅಂದರೆ ಜ್ಞಾನ, ಅರ್ಜುನ ಅಂದರೆ ಕರ್ಮ. ಬರೀ ಜ್ಞಾನ ಇದ್ದು ಆ್ಯಕ್ಷನ್ ಇಲ್ಲ ಅಂದರೆ ಅದು ಕೇವಲ ಫಿಲಾಸಫಿ ಆಗುತ್ತೆ, ರಿಸಲ್ಟ್ ಬರಲ್ಲ. ಬರೀ ಆ್ಯಕ್ಷನ್ ಇದ್ದು ಜ್ಞಾನ ಇಲ್ಲ ಅಂದರೆ ಅದು ಕನ್ಫ್ಯೂಷನ್ ಆಗುತ್ತೆ. ಬಾಣ ಎಲ್ಲಿ ಬಿಡಬೇಕು ಅಂತ ಗೊತ್ತಾಗದೆ ದಾರಿ ತಪ್ಪುತ್ತೆ. ಯಾವಾಗ ನಿಮ್ಮ ವಿಷನ್ ಮತ್ತು ಎಕ್ಸಿಕ್ಯೂಷನ್ ಒಟ್ಟಿಗೆ ಸೇರುತ್ತದೋ
ತತ್ರ ಶ್ರೀ ವಿರ್ಜಯ ಭೂತಿ, ಅಲ್ಲಿ ಗೆಲುವು ಗ್ಯಾರಂಟಿ. ಅದನ್ನ ತಡೆಯೋಕೆ ಪ್ರಪಂಚದ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ನಾವು ಭಗವದ್ಗೀತೆಯನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಕೃಷ್ಣ 700 ಶ್ಲೋಕಗಳನ್ನ ಹೇಳಿ ಮುಗಿಸಿದ್ದಾನೆ. ಕರ್ಮ, ಜ್ಞಾನ, ಧ್ಯಾನ, ಭಕ್ತಿ ಎಲ್ಲವನ್ನ ಬಿಚ್ಚಿಟ್ಟಿದ್ದಾನೆ. ಆದ್ರೆ ಕೊನೆಯಲ್ಲಿ ಕೃಷ್ಣ ಅರ್ಜುನನಿಗೆ ಒಂದು ಮಾತನ್ನ ಹೇಳ್ತಾನೆ. ಅದು ಜಗತ್ತಿನ ಬೇರೆ ಯಾವ ಧರ್ಮ ಗ್ರಂಥಗಳಲ್ಲೂ ಯಾವ ದೇವರು ಹೇಳಿರದ ಮಾತು. ಸಾಮಾನ್ಯವಾಗಿ ಗುರುಗಳು ಅಥವಾ ದೇವರು ಏನು ಹೇಳ್ತಾರೆ? ನಾನು ಹೇಳಿದ್ದನ್ನು ಮಾಡು, ಇಲ್ಲಾಂದ್ರೆ ನರಕಕ್ಕೆ ಹೋಗ್ತೀಯ ಅಂತಾರೆ, ಕಮ್ಯಾಂಡ್ ಮಾಡ್ತಾರೆ. ಆದರೆ 18ನೇ ಅಧ್ಯಾಯದ 63ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಅರ್ಜುನ, ಗುಟ್ಟಿಗಿಂತಲೂ ಗುಟ್ಟಾದ ಎಲ್ಲ ಜ್ಞಾನವನ್ನು ನಿನಗೆ ಹೇಳಿದ್ದೇನೆ. ಈಗ ಇದನ್ನೆಲ್ಲ ಸಂಪೂರ್ಣವಾಗಿ ವಿಮರ್ಶನೆ ಮಾಡು. ಆಮೇಲೆ ಯಥೇಚ್ಛತಿ ತಥಾ ಕುರು, ನಿನಗೆ ಹೇಗೆ ಇಷ್ಟವೋ ಹಾಗೆ ಮಾಡು. ಜಸ್ಟ್ ಥಿಂಕ್ ಅಬೌಟ್ ದಿಸ್. ಒಬ್ಬ ದೇವರು ಮನುಷ್ಯನಿಗೆ ಫ್ರೀ ವಿಲ್ ಕೊಡ್ತಾನೆ ಅಂದರೆ, ನಾನು ನಿನಗೆ ಸತ್ಯವನ್ನಷ್ಟೇ ತೋರಿಸಬಲ್ಲೆ, ಅದರ ನಿರ್ಧಾರ ನಿನ್ನದೇ, ಚಾಯ್ಸ್ ನಿನ್ನದೇ. ಭಗವದ್ಗೀತೆ ನಿಮ್ಮನ್ನು ಬ್ರೈನ್ ವಾಶ್ ಮಾಡಲ್ಲ, ಅದು ನಿಮ್ಮ ಬ್ರೈನನ್ನು ಅನ್ಲಾಕ್ ಮಾಡುತ್ತೆ. ಇದು ಡಿಕ್ಟೇಟರ್ಶಿಪ್ ಅಲ್ಲ, ಇದು ಸುಪ್ರೀಂ ಡೆಮೋಕ್ರಸಿ. ಇದನ್ನು ಕೇಳಿದ ಅರ್ಜುನನಿಗೆ ಮೈ ಜುಮ್ ಅನ್ಸುತ್ತೆ. ಅವನ ತಲೆಯಲ್ಲಿದ್ದ ಅಹಂಕಾರದ ಕವಚ ಒಡೆದು ಪುಡಿ ಪುಡಿಯಾಯಿತು. ಅವನು ಅಂದುಕೊಂಡಿದ್ದ, ನಾನು ಮಾಡ್ತೀನಿ, ನಾನು ಬಿಡ್ತೀನಿ, ನನ್ನಿಂದ ಆಗುತ್ತೆ ಅಂತ. ಆದರೆ ಈಗ ಅವನಿಗೆ ಅರ್ಥವಾಯಿತು, ನಾನು ಕೇವಲ ಒಂದು ನಿಮಿತ್ತ, ಮಾಡಿಸುವ ಶಕ್ತಿ ಬೇರೆಯದ್ದೇ ಇದೆ ಅಂತ. ಆಗ ಅರ್ಜುನ ತನ್ನ ಕೈಗಳನ್ನು ಮುಗಿದು ತಲೆ ಬಾಗಿ ಹೇಳಿದ ಮಾತು, ಕೃಷ್ಣ, ನನ್ನ ಕನ್ಫ್ಯೂಷನ್ ಸಂಪೂರ್ಣವಾಗಿ ನಾಶವಾಯಿತು. ನಾನು ಯಾರು, ನನ್ನ ಕರ್ತವ್ಯ ಏನು ಅನ್ನೋ ಸ್ಮೃತಿ ನನಗೆ ಮರಳಿ ಬಂತು. ನನ್ನ ಎಲ್ಲ ಡೌಟ್ಸ್ ಕ್ಲಿಯರ್ ಆಯಿತು. ಈಗ ಹೇಳು, ಕರಿಷ್ಯೆ ವಚನಂ ತವ, ನೀನು ಏನು ಹೇಳ್ತೀಯೋ ಅದನ್ನು ನಾನು ಮಾಡ್ತೀನಿ. ಐ ಆಮ್ ರೆಡಿ ಫಾರ್ ಆ್ಯಕ್ಷನ್. ಅರ್ಜುನ ಬಿಲ್ಲೆತ್ತದ, ಯುದ್ಧ ಶುರುವಾಯಿತು. ಗೆಳೆಯರೆ, ಇಡೀ ಭಗವದ್ಗೀತೆಯ ಪ್ರಯಾಣ ಇದು. 1ನೇ ಅಧ್ಯಾಯದಲ್ಲಿ ಅರ್ಜುನ ಕುಸಿದು ಬಿದ್ದು, ನನ್ನ ಹತ್ರ ಆಗಲ್ಲ, ನಾ ಯೋಚಿಸೋ ಅಂತೇಳಿ ಕೆಳಗೆ ಬಿದ್ದಿದ್ದ. 18ನೇ ಅಧ್ಯಾಯದಲ್ಲಿ ಅದೇ ಅರ್ಜುನ ನಿಂತು ಕರಿಷ್ಯೆ, ನಾನು ಮಾಡ್ತೀನಿ ಅಂದ. ದ ಶಿಫ್ಟ್ ಫ್ರಮ್ ಡಿಪ್ರೆಷನ್ ಟು ಡಾಮಿನೇಷನ್, ದಿಸ್ ಈಸ್ ಟ್ರಾನ್ಸ್ಫರ್ಮೇಷನ್. ನಿಮ್ಮ ಲೈಫ್ನಲ್ಲೂ ಆಗಬೇಕು. ಸೊ ಮಿತ್ರರೇ, ಕಳೆದ 6 ಎಪಿಸೋಡ್ಗಳಿಂದ ಪ್ರಯಾಣ ಮಾಡಿದ್ವಿ. ಡಿಪ್ರೆಷನ್ ಬಗ್ಗೆ ಮಾತಾಡಿದ್ವಿ. ಎದ್ದು ನಿಲ್ಲಬೇಕು ಅಂತ ಕಲ್ತ್ವಿ. ನಾವು ನಮ್ಮ ದೇಹ, ನಾವು ಇಂಡೆಸ್ಟ್ರಕ್ಟಬಲ್ ಆತ್ಮ ಅಂತ ಕಲ್ತ್ವಿ. ರಿಸಲ್ಟ್ ಬಗ್ಗೆ ಚಿಂತೆ ಬಿಡಬೇಕು ಅಂದ್ವಿ. ಬರ್ನೌಟ್ ಆಗದೆ ಹಸಲ್ ಮಾಡೋದು ಹೇಗೆ ಅಂತ ಕಲ್ತ್ವಿ. ನಮ್ಮ ಕೋಪ, ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದನ್ನು ಕಲ್ತ್ವಿ. ಸ್ಥಿತಪ್ರಜ್ಞ ಆಗೋದು ಹೇಗೆ ಅಂತ ನೋಡಿದ್ವಿ. ಮತ್ತು ಭಕ್ತಿ ಎಂದು ಭಿಕ್ಷೆ ಅಲ್ಲ, ಅದೊಂದು ಸುಪ್ರೀಂ ಸೈನ್ಸ್ ಅಂತ ಅರ್ಥ ಮಾಡ್ಕೊಂಡ್ವಿ. ಇವತ್ತು ಈ ಎಲ್ಲ ಜ್ಞಾನವನ್ನು ಇಟ್ಕೊಂಡು ನಿಮ್ಮ ಲೈಫ್ನ ಲೀಡರ್ ಆಗುವ ಟೈಮ್ ಬಂದಿದೆ. ಕುರುಕ್ಷೇತ್ರ ಅನ್ನೋದು 5000 ವರ್ಷದ ಹಿಂದಿನ ಕಥೆಯಲ್ಲ. ಪ್ರತಿದಿನ ಬೆಳಗ್ಗೆ ನೀವು ಎದ್ದಾಗ ನಿಮ್ಮ ಮನಸ್ಸು ಒಂದು ಕುರುಕ್ಷೇತ್ರ. ಅಲ್ಲಿ ನಿಮ್ಮ ಪಾಸಿಟಿವ್ ಥಾಟ್ಸ್ ಮತ್ತು ನೆಗೆಟಿವ್ ಥಾಟ್ಸ್ ಯುದ್ಧ ಮಾಡ್ತಾನೆ ಇರುತ್ತೆ. ನೀವು ಸುಮ್ಮನೆ ಕೂತ್ರೆ ಆ ನೆಗೆಟಿವ್ ಥಾಟ್ಸ್ ನಿಮ್ಮನ್ನು ಕೊಂದು ಹಾಕುತ್ತೆ. ಕನ್ಫ್ಯೂಷನ್ ನಿಮ್ಮನ್ನು ಆಳುತ್ತೆ. ಸ್ಟಾಪ್ ಬೀಯಿಂಗ್ ಎ ವಿಕ್ಟಿಮ್. ಬಿಲ್ಲೆತ್ತಿ, ನಿಮ್ಮ ಸ್ವಧರ್ಮವನ್ನು ಹುಡುಕಿ. ರಿಸಲ್ಟ್ ಬಗ್ಗೆ ಟೆನ್ಷನ್ ತಗೋಬೇಡಿ. ದಟ್ ಈಸ್ ನಾಟ್ ಯುವರ್ ಆ್ಯಂಡ್ಸ್. ನಿಮ್ಮ ಎಫರ್ಟ್ಸ್ ಹಾಕಿ ಆ ಯೂನಿವರ್ಸಲ್ ಎನರ್ಜಿಗೆ ಅದನ್ನು ಒಪ್ಪಿಸ್ಬಿಡಿ. ಯಾವಾಗ ನೀವು ಸರೆಂಡರ್ ಆಗಿರೋ ಸ್ಟೇಟ್ಗೆ ಹೋಗ್ತಿರೋ, ದೆನ್ ಯು ಆರ್ ಅನ್ಸ್ಟಾಪಬಲ್. ಗೀತಾ ಫಾರ್ ಜೆನ್ಜಿ ಸೀರೀಸ್ನ ಈ 6ನೇ ಎಪಿಸೋಡ್ ಇಲ್ಲಿಗೇನು ಮುಗಿದೋಗಲ್ಲ. ಇದು ನಿಮ್ಮ ಹೊಸ ಲೈಫ್ನ ಆರಂಭ. ನಾನು ಕೃಷ್ಣನ ಪಾತ್ರವನ್ನು ಮಾಡಿದ್ದೇನೆ, ಆ ಜ್ಞಾನವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆದರೆ ಬಾಣ ಬಿಡೋದು ಅರ್ಜುನ, ನೀವು. ಯಥೇಚ್ಛಸಿ ತಥಾ ಗುರು. ನಿಮ್ಮ ಈ ಸೀರೀಸಿಂದ ನಿಮ್ಮ ಲೈಫ್ನಲ್ಲಿ 1% ಕ್ಲಾರಿಟಿ ಸಿಕ್ಕಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕರಿಷ್ಯೆ ಅಂತ ಬರೀರಿ. ನೋಡೋಣ ಎಷ್ಟು ರಿಯಲ್ ವಾರಿಯರ್ಸ್ ಎದ್ದು ನಿಂತಿದ್ದೀರಿ ಅಂತ. ಈ 6 ವಿಡಿಯೋಗಳ ಪ್ಲೇಲಿಸ್ಟನ್ನು ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ, ಫ್ಯಾಮಿಲಿಗೂ, ಡಿಪ್ರೆಷನ್ನಲ್ಲಿರೋ ಪ್ರತಿಯೊಬ್ಬನಿಗೂ ಶೇರ್ ಮಾಡಿ. ಇದು ನಮ್ಮ ಸನಾತನ ಧರ್ಮದ ರಿಯಲ್ ಪವರ್. ಇದನ್ನು ಜಗತ್ತಿಗೆ ತಲುಪಿಸುವ ಜವಾಬ್ದಾರಿ ನಿಮ್ಮದು. ನಾನು ವಿಕಾಸ್ ಶಾಸ್ತ್ರಿ. ನನ್ನ ಪತ್ರಕರ್ತ ವೃತ್ತಿಯಲ್ಲಿ ನಾನು ಎಷ್ಟೋ ವಿಡಿಯೋನ ಮಾಡಿದ್ದೇನೆ. ಆದರೆ ಈ ಸೀರೀಸ್ ನನ್ನ ಆತ್ಮಕ್ಕೆ ಬಹಳ ಹತ್ತಿರವಾದದ್ದು. ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ಧರ್ಮೋ ರಕ್ಷಿತಿ ರಕ್ಷಿತಃ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ಎಪಿಸೋಡ್ಸು ಕೊಡ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.